ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸೆಕೆಂಡ್ PUC ವಿದ್ಯಾರ್ಥಿಗಳು ರಿಸಲ್ಟ್ ಬಗ್ಗೆ ಏನಾರು ಅಪ್ಡೇಟ್ ಬಂದಿದೆ ತಿಳಿಸ್ಕೊಡಿ ಬ್ರೋ ಅಂತ ತುಂಬ ಜನ ಕಮೆಂಟ್ ಸೆಕ್ಷನ್ ಕೇಳ್ತಿದ್ರ. ಈ ಒಂದು ವಿಡಿಯೋದಲ್ಲೆಲ್ಲ ತಿಳಿಸ್ಕೊಡ್ತೀನಿ. ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೆನೆ ಬಂದ್ಬಿಟ್ಟು ನಿಮಗೆ ಪ್ರಜಾವಾಣಿ ಪೇಪರಲ್ಲಿ ಬಂದ್ಬಿಟ್ಟು 21 ಅಥವಾ 22ನೇ ತಾರೀಕಿಗೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ನ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಬಂದ್ಬಿಟ್ಟು ನಿಮಗೆ ಇವತ್ತು ಬಂದ್ಬಿಟ್ಟು ನಿಮಗೆ 19 ಆಗಿರುತ್ತೆ, ನಾಳೆ ಬಂದ್ಬಿಟ್ಟು ಲಾಸ್ಟ್ ಆಗಿರುತ್ತೆ. ನಿಮಗೆ ಬಂದ್ಬಿಟ್ಟು 21 ಅಥವಾ 22ಕ್ಕೆ ರಿಸಲ್ಟ್ ಏನಾರು ಕೊಡ್ತೀವಿ ಅಂದರೆ ಅದ್ರ ಹಿಂದಿನ ದಿವಸ ಬಂದ್ಬಿಟ್ಟು ಅಂದರೆ ನಾಳೆ ನಿಮಗೆ ಫೈನಲ್ ಆಗಿ ಗೊತ್ತಾಗುತ್ತೆ 21 ಅಥವಾ 22ಕ್ಕೆ ನಿಮಗೆ ರಿಸಲ್ಟ್ ಕೊಡ್ತಾರಾ ಇಲ್ವಾ ಅಂತ. ನಾಳೆ ಬಂದ್ಬಿಟ್ಟು ಏನಾರ ನಿಮಗೆ 21 ಅಥವಾ 22ಕ್ಕೆ ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತೀವಿ ಅಂದರೆ ನಾಳೆ ಸಂಜೆ ಒಳಗೆ ಬಂದ್ಬಿಟ್ಟು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಒಂದು ಸುತ್ತೋಲೆನ ಬಿಡ್ತಾರೆ. ನಿಮಗೆ 21 ಅಥವಾ 22ಕ್ಕೆ ಬಂದ್ಬಿಟ್ಟು ನಿಮಗೆ ನಿಮ್ಮ ಒಂದು ಎಕ್ಸಾಮ್ 2 ಏನಿದೆ ರಿಸಲ್ಟ್ ಅನ್ನೋದು ಕೊಡ್ತೀವಿ, ಒಂದು ವೆಬ್ಸೈಟಲ್ಲಿ ಕೊಡ್ತೀವಿ, ಇಷ್ಟು ಗಂಟೆಗೆ ಕೊಡ್ತೀವಿ ಅಂತ ಅನೌನ್ಸ್ನ ಮಾಡ್ತಾರೆ. ಇಲ್ಲಾಂದರೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಅನೌನ್ಸ್ನ ಮಾಡ್ತಾರೆ. ಅಕಸ್ಮಾತ್ ನಿಮಗೆ 21 ಅಥವಾ 22ಕ್ಕೆ ನಿಮ್ಮ ಒಂದು ರಿಸಲ್ಟ್ ಬರಲಿಲ್ಲ ಅಂದರೆ ನಿಮಗೆ ಫೈನಲ್ ಆಗಿ ಬಂದ್ಬಿಟ್ಟು ನಿಮಗೆ 25ರ ಒಳಗೆ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಕೊಡ್ತಾರೆ. 25 ನಿಮಗೆ 25 ಕೊಟ್ಟಿಲ್ಲ ಅಂದರೆ ಅಥವಾ ಈ ತಿಂಗಳು ಎಂಡಿಂಗಲ್ಲಿ ಬಂದ್ಬಿಟ್ಟು ನಿಮಗೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ಅಫಿಷಿಯಲ್ ಆಗಿ ಅವ್ರೇನು ಅನೌನ್ಸ್ ಮಾಡಿಲ್ಲ ನಿಮಗೆ 21 ಅಥವಾ 22ಕ್ಕೆ ನಿಮಗೆ ರಿಸಲ್ಟ್ನ ಕೊಡ್ತೀವಿ ಅಂತ. ಪ್ರಜಾವಾಣಿ ಪೇಪರಲ್ಲಿ ಬಂದಿದೆ, ಸಾಧ್ಯತೆಗಳಿವೆ ಅಂತ ಅಲ್ಲಿ ಹೇಳಿದ್ದಾರೆ. 21 ಅಥವಾ 22ನೇ ತಾರೀಕು ನಿಮಗೆ ನಾಳೆ ಫೈನಲ್ ಆಗಿ ಗೊತ್ತಾಗುತ್ತೆ. ನಿಮಗೆ 21 ಅಥವಾ 22ಕ್ಕೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಕೊಡ್ತಾರಾ ಇಲ್ವಾ ಅಂತ ನಾಳೆ ಫೈನಲ್ಗೆ ನಾಳೆ ಸಂಜೆ ಅಂದರೆ 8 ಗಂಟೆ ಒಳಗೆ ಬಂದ್ಬಿಟ್ಟು ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ, ಇಲ್ವಾ ಮಾಮೂಲಿ ಒಂದು ಸುತ್ತೋಲೆನ ಬಿಡ್ತಾರೆ ನಿಮಗೆ ರಿಸಲ್ಟ್ ಇರುತ್ತಾ ಇಲ್ವಾ ಅಂತ. ಫೈನಲ್ ಆಗಿ ನಾಳೆ ಗೊತ್ತಾಗುತ್ತೆ. ಇವತ್ತು ಬಂದ್ಬಿಟ್ಟು ಯಾವುದೇ ಒಂದು ನೋಟಿಫಿಕೇಶನ್ ಅದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಬಿಟ್ಟಿಲ್ಲ. ಇವತ್ತು ಬಂದ್ಬಿಟ್ಟು ಯಾವುದೇ ಒಂದು ಅಪ್ಡೇಟ್ ಅನ್ನೋದಿಲ್ಲ. ನಿಮಗೆ ನಾಳೆ ಗೊತ್ತಾಗುತ್ತೆ 21ಕ್ಕೆ ಅಥವಾ 22ಕ್ಕೆ ರಿಸಲ್ಟ್ ಕೊಡ್ತಾರಾ ಇಲ್ವಾ ಅಂತ. ರಿಸಲ್ಟ್ ಬಗ್ಗೆ ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ಈಗ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಪ್ಪ ಅಂದರೆ ಬ್ರೋ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಎಕ್ಸಾಮ್ 2 ಅಲ್ಲಿ. ತುಂಬ ಜನ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಕೇಳ್ತಾ ಇದ್ದೀರಾ. ಅದು ನಿಮಗೆ ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ. ನೀವು ಎಷ್ಟು ಒಂದು 3 ಸಬ್ಜೆಕ್ಟು 4 ಸಬ್ಜೆಕ್ಟು ಫೇಲ್ ಆಗಿದ್ರೆ ನೀವೇನಾರ 3 ಸಬ್ಜೆಕ್ಟು ಅಥವಾ 2 ಸಬ್ಜೆಕ್ಟಲ್ಲಿ ನೀವೇನಾರು ಪಾಸ್ ಆಗ್ತದೆ, ಇನ್ನೊಂದು ಸಬ್ಜೆಕ್ಟ್ ಏನಾರು ಮಿಕ್ಕಂದಿದೆ ನಿಮಗೆ 21, 22 ಹಿಂಗೆ ಬಂದಿದೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಟ್ಟು ಪಾಸ್ ಮಾಡ್ತಾರೆ. 22 ಅಥವಾ 23 ಹಿಂಗೆ ಬಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಟ್ಟು ಪಾಸ್ ಮಾಡ್ತಾರೆ. ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು ನಾನು ಆಗಲೇ ಹೇಳಿದಂಗೆ ನಿಮಗೆ 5 ಇರುತ್ತೆ. ಪ್ರೀವಿಯಸ್ ವಿಡಿಯೋಸ್ ಎಲ್ಲ ಇದೆ, ಚಾನಲಲ್ಲಿ ಕೂಡ ಇರುತ್ತೆ. ಹೋಗಿ ವಿಸಿಟ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಮತ್ತು ಎಕ್ಸಾಮ್ 2 ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ರಿಪೀಟರ್ಸ್ ಮತ್ತು ಫ್ರೆಶರ್ಸ್ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಅವ್ರಿಗೂ ಕೂಡ ಸಪ್ರೇಟ್ ಆಗಿ ಒಂದೊಂದು ವಿಡಿಯೋ ಇದೆ, ಚಾನಲಲ್ಲಿ ಇರುತ್ತೆ, ಹೋಗಿ ವಿಸಿಟ್ನ ಮಾಡಿ ನೋಡ್ಕೊಳ್ಳಿ. ಮತ್ತು ತುಂಬ ಜನ ವಿದ್ಯಾರ್ಥಿಗಳಿಗೆ ಇನ್ನೊಂದು ಡೌಟ್ ಏನಪ್ಪ ಅಂದರೆ ನಮ್ಮ ಒಂದು ರಿಸಲ್ಟ್ನ ಎಕ್ಸಾಮ್ 2 ನೀವೇನು ಬರೆದಿದ್ದೀರಾ ನಿಮ್ಮ ಒಂದು ರಿಸಲ್ಟ್ನ ಹೇಗೆ ಚೆಕ್ ಮಾಡೋಂಥ ಇನ್ನೂ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತಾರೆ. ಎಕ್ಸಾಮ್ ಅಂದರೆ ನೀವು ಯಾವ ಒಂದು ವೆಬ್ಸೈಟಲ್ಲಿ ಹೋಗಿ ಓಪನ್ ಮಾಡಿಕೊಂಡು ನಿಮ್ಮ ಒಂದು ರಿಸಲ್ಟ್ನ ನೋಡಿದರೆ ಅದೇ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಒಂದು ರಿಸಲ್ಟ್ನ ಎಕ್ಸಾಮ್ 2 ರಿಸಲ್ಟ್ನ ನೋಡ್ಕೊಳ್ಬೋದು. ಆ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ವೆಬ್ಸೈಟ್ ನೇಮ್ ಏನಪ್ಪ ಅಂದರೆ KResult.nic 2026 ಅಂತ ಟೈಪ್ ಮಾಡಿ ಗೂಗಲಲ್ಲಿ. ಚಾನಲಲ್ಲಿ ಕೂಡ ವೀಡಿಯೋಸ್ ಕೂಡ ಇರುತ್ತೆ, ಹೋಗಿ ವಿಸಿಟ್ ಮಾಡಿ ನೋಡ್ಕೊಳ್ಳಿ. ಇದಿಷ್ಟು ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ ಬಗ್ಗೆ ಮಾಹಿತಿ. ಏನೋ ಒಂದು ಡೌಟ್ ಇತ್ತು ಅಂದರೆ ಸೆಕೆಂಡ್ PUC ಎಕ್ಸಾಮ್ 2 ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಪ್ಲಾನ್ ಮಾಡ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡಿದರೆ ಕೌಶಿಕ್ ಅಪ್ಡೇಟ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.